ಓಕೆ. ಈಗ ಹಲವು ಕ್ಷೇತ್ರಗಳಲ್ಲಿರುವ ಬಂಡಾಯ ಎಲ್ಲ ಶಮನ ಆಗಿದೆ. ಈಗ ಯಾಕಂದರೆ ಸ್ವಲ್ಪ ದಿನ ಉಳ್ಕೊಂಡಿದೆ ಅಷ್ಟೇ, ಇನ್ನೊಂದು 10-15 ದಿವಸ ಉಳ್ಕೊಂಡಿದೆ ಚುನಾವಣೆಗೆ. ಈಗ ಶಿವಮೊಗ್ಗ ಇರಬಹುದು, ಚಿತ್ರದುರ್ಗ ಇರಬಹುದು, ತುಮಕೂರು, ಈ ಎಲ್ಲ ಬಂಡಾಯ ಶಮನ ಆಯಿತಾ? ಬಹುತೇಕ ಎಲ್ಲ ಕಡೆ ಬಂಡಾಯ ಶಮನ ಆಗಿದೆ. ಏನೋ ಸಣ್ಣ ಪುಟ್ಟ ಏನು ಇದೆ, ಅದರಿಂದ ಏನೋ ಫಲಿತಾಂಶದ ಮೇಲೆ ವ್ಯತ್ಯಾಸ ಬೀರ್ತದೆ ಅಂತೇನಿಲ್ಲ. ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಕರ್ತವ್ಯ ಅದ, ನಮ್ಮ ಅಲ್ಲಿ ಇರ್ತಕ್ಕಂಥ ಮುಖಂಡರು ಮಾಡ್ತಾ ಇದ್ದಾರೆ. ಓಕೆ. ಕಾಂಗ್ರೆಸ್ ಗ್ಯಾರಂಟಿ ಮುಂದೆ ಮೋದಿ ಗ್ಯಾರಂಟಿ ಗೆಲ್ಲತ್ತಾ? ನೋಡ್ರಿ, ಈ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಎಲ್ಲರೂ ಕೂಡ ಇವತ್ತು ದೇಶ ಹೇಗೆ ಮುನ್ನಡೀತಾ ಇದೆ, ಒಂದು ಭಾರತ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದ ಅಡಿಯಲ್ಲಿ ಇವತ್ತು 5ನೇ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಮುಂದಿನ 3-4 ವರ್ಷದಲ್ಲಿ ಇವತ್ತು ಭಾರತ ಶುಡ್ ಎಮರ್ಜ್ ದ 3rd ಲಾರ್ಜೆಸ್ಟ್ ಎಕಾನಮಿ. ಇವೆಲ್ಲವನ್ನು ಹಿಡ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎವ್ರಿ ಇಂಡಿಯನ್, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸ ಇದೆ. ಪ್ರತಿಯೊಬ್ಬ ಮತದಾರರಿಗೂ ಕೂಡ ಇವತ್ತು ಭವಿಷ್ಯದ ದೃಷ್ಟಿಯಿಂದ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಸಂಕಲ್ಪ ಪ್ರತಿಯೊಬ್ಬರು ಕೂಡ ಈಗ ಮಾಡಿದ್ದಾರೆ. ಹಾಗಾಗಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೇನು ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಇವತ್ತು ನಾನು ನಿಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಸವಾಲಾಗ್ತಾನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾವುದಾದ್ರು ಒಂದು ಯೋಜನೆ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯೋಜನೆ ರಾಜ್ಯ ಜನತೆ ಕೊಟ್ಟಿರ್ತಕ್ಕಂಥ, ಹೌದಪ್ಪ ನಾವು ಇಂಥ ಯೋಜನೆ ಕೊಟ್ಟಿದ್ದೇವೆ, ಈ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದು ಯಾವುದೂ ಇಲ್ಲ ಅಂದೆ. ಕಳೆದ 10 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿಲ್ಲ, ಯಾವುದೇ ಉತ್ತಮ ಯೋಜನೆ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಕೊಟ್ಟಿಲ್ಲ ಇವರು ಸರ್ಕಾರ. ಕೇವಲ ಗ್ಯಾರಂಟಿ 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 ಅಂದ್ಕೊಂಡು ಹೊರಟಿದ್ದಾರೆ ಹೊರತು ಇವತ್ತು ಉಚಿತ ಬಸ್ ಬಗ್ಗೆ ಮಾತನಾಡ್ತಾರೆ. ಮತ್ತೊಂದು ಕಡೆ ಅವ್ರ ಯಜಮಾನರನ್ನೇ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ, 30-40% ಜಾಸ್ತಿ ಕೊಡ್ತಾ ಇದ್ದಾರೆ. ವಿದ್ಯುತ್ ದರ ಜಾಸ್ತಿ ಆಗಿದೆ. ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದರೆ ಇವತ್ತು 30% 40% ಇವತ್ತು ಅಲ್ಲೇ ಸಬ್ ರಿಜಿಸ್ಟ್ರ್ ಇದು ಜಾಸ್ತಿ ಆಗಿರ್ತಕ್ಕಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಇವತ್ತು. ಮತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಮ್ಮ ರೈತರು ಅವ್ರು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾಯಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಆದೇಶದ ಮೇರೆಗೆ 3 ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ರೈತ ಇವತ್ತು, ತನ್ನ ಹೊಲಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ. ಅಂದರೆ ಯಾವುದೇ ವರ್ಗದ ಜನ ಈ ರಾಜ್ಯ ಸರ್ಕಾರದ ಬಗ್ಗೆ ಇವತ್ತು ಸಂತೋಷವಾಗಿಲ್ಲ. ಇವರ ಗ್ಯಾರಂಟಿ ಅಂತಕ್ಕಂಥದ್ದು ತಾತ್ಕಾಲಿಕ ಅಂಥೇಳಿ ಇವತ್ತು ಜನರು ಕೂಡ ಅರ್ಥ ಆಗಿದೆ. ಅದನ್ನು ಕೂಡ ಎದುರಿಸ್ತಾ ಇದ್ದಾರೆ. ನಾಳೆ ಏನಾದ್ರು ಲೋಕಸಭಾ ಚುನಾವಣೆ ಹಿನ್ನಡೆ ಆಯಿತು ಅಂದರೆ ಎಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತೇವೆ ಅಂತೇಳಿ ಒಬ್ಬ ಶಾಸಕರು ಹೇಳಿಕೆ ಕೊಡ್ತಾರೆ. ಸುಮ್ಮನೆ ಕೊಡ್ತಾಯಿಲ್ಲ, ಒಂದು ರೀತಿ ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ ಉಪಯೋಗಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಯಾವುದೂ ಕೂಡ ಜನರು ವಿಶ್ವಾಸ ಇಡೋದಿಲ್ಲ. ದೇಶದ ಭವಿಷ್ಯ ಮೋದಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಹೊರತು ಈ ಕಾಂಗ್ರೆಸ್ ಪಕ್ಷದ ತಾತ್ಕಾಲಿಕ ಗ್ಯಾರಂಟಿ ಬಗ್ಗೆ ರಾಜ್ಯ ಜನರಿಗೆ ವಿಶ್ವಾಸ